ಹೀಗೆ ಒಂದು ಕಡೆ ರನ್ಯಾ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ರನ್ಯಾಳ ಇನ್ನಷ್ಟು ಸ್ಮಗ್ಲಿಂಗ್ ಸೀಕ್ರೆಟ್ಗಳು ಬಯಲಾಗ್ತಿದೆ. ಈ ರಹಸ್ಯಗಳು ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇವೆ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಅಪರಂಜಿ ರನ್ಯಾ, ಬಿಸ್ಕೆಟ್ ಬ್ಯೂಟಿಯ ಸ್ನೇಹಿತ ಉದ್ಯಮಿ ತಮ್ಮನ ಪುತ್ರ ಅಂದರ್. ಕೆದಕಿದಷ್ಟು ಕಾಂಚಾಣದ ಕಹಾನಿ ಬಯಲಾಗ್ತಿದೆ. ಶೋಧ ನಡೆಸಿದಷ್ಟು ಸುವರ್ಣ ಸಾಮ್ರಾಜ್ಯದ ರಹಸ್ಯ ರಿವೀಲ್ ಆಗ್ತಿದೆ. ಮಾಣಿಕ್ಯ ನಟಿ ಪಟಾಕಿ ಬ್ಯೂಟಿ ರನ್ಯಾಳ ಚಿನ್ನದ ನಿಕ್ಷೇಪ ಆಗಿದ್ದಿರೋ ಡಿಆರ್ಐ ಅಧಿಕಾರಿಗಳು ಭಯಾನಕ ಸತ್ಯಗಳನ್ನ ಹೊರತೆಗೆದಿದ್ದಾರೆ. ವಿಚಾರಣೆ ವೇಳೆ ಡಿಜಿಟಲ್ ಸಾಕ್ಷ್ಯ, ಮೊಬೈಲ್, ಲ್ಯಾಪ್ಟಾಪ್ ಸೇರಿ ಹಲವು ವಸ್ತುಗಳನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಲಾಗಿದೆ. ಹಾಗಾದ್ರೆ ತನಿಖೆ ಹೇಗ್ ನಡೀತಿದೆ? ಮತ್ತೊಂದು ಬೇಟೆ ಆಡಿದ್ಯಾಕೆ? ಇವತ್ತು ಕೋರ್ಟ್ನಲ್ಲಿ ಏನಾಯ್ತು? ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮಾಸ್ಟರ್ ಮೈಂಡ್. ಎಸ್, ಬಿಸ್ಕೆಟ್ ಬ್ಯೂಟಿ ಡ್ಯೂಟಿ ಜಸ್ಟ್ ಚಿನ್ನ ಸಾಗಾಟ ಅಷ್ಟೇ ಅಂತ ಹೇಳಲಾಗಿತ್ತು. ಆದ್ರೆ ಇವಳೇ ಮಾಸ್ಟರ್ ಮೈಂಡ್ ಅನ್ನೋ ಅಸಲಿ ಸತ್ಯ ಹೊರಬಿದ್ದಿದೆ. ರನ್ಯಾಳನ್ನ ಕೋರ್ಟ್ ಡಿಆರ್ಐ ವಶಕ್ಕೆ ಯಾಕೆ ನೀಡಿತು ಅನ್ನೋ ಬಗ್ಗೆ ಕಾರಣಗಳು ದಾಖಲೆ ಸಮೇತ ಲಭ್ಯವಾಗಿದ್ದು ಅಧಿಕಾರಿಗಳನ್ನೇ ಬೆಚ್ಚಿ ಬೀಳಿಸುವಂತಿದೆ. ರನ್ಯಾರಾವ್ ಚಿನ್ನದ ಸ್ಮಗ್ಲಿಂಗ್ ಬಗ್ಗೆ ಡಿಆರ್ಐ ಕೋರ್ಟ್ಗೆ ಇಂಚಾಗಿ ಮಾಹಿತಿ ನೀಡಿದೆ. ಬರೋಬ್ಬರಿ 12,56,00,000 ರೂಪಾಯಿ ಮೌಲ್ಯದ ಚಿನ್ನ ಸ್ಮಗ್ಲಿಂಗ್ ಆಗಿದ್ದು, ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ಮಾಸ್ಟರ್ ಮೈಂಡ್ ಅಂತ ಉಲ್ಲೇಖ ಮಾಡಲಾಗಿದೆ. ಟಿಶ್ಯೂ ಪೇಪರ್ ಮತ್ತು ಬ್ಯಾಂಡೇಜ್ ಬಳಸಿ ಚಿನ್ನ ಸಾಗಾಟ ಮಾಡಿದ್ದಾರೆ. ಚಿನ್ನ ಸಾಗಾಟದ ಕೇಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸದಸ್ಯರಿರೋ ಮಾಹಿತಿ ಇದೆ. ಚಿನ್ನದ ಪ್ರಕರಣದಲ್ಲಿ ಅನೇಕ ಜನ ಭಾಗಿಯಾಗಿರೋ ಬಗ್ಗೆ ಮಾಹಿತಿ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಪ್ರೋಟೋಕಾಲ್ ಹೇಗೆ ದುರ್ಬಳಕೆ ಮಾಡಲಾಗಿದೆ ಅನ್ನೋದನ್ನ ತಿಳಿಯೋಕೆ ರನ್ಯಾ ಫೋನ್ ರಿಟ್ರೀವ್ ಮಾಡಬೇಕಿದೆ ಅಂತ ಡಿಆರ್ಐ ಮಾಹಿತಿ ನೀಡಿದೆ. ಡಿಆರ್ಐ ಮಾಹಿತಿ ಆಧಾರದ ಮೇಲೆ ಕೋರ್ಟ್ ರನ್ಯಾಳನ್ನ 3 ದಿನ ವಶಕ್ಕೆ ನೀಡಿತು. 3 ದಿನದಿಂದ ವಿಚಾರಣೆ ನಡೆಸಿದ ಡಿಆರ್ಐ ಅಧಿಕಾರಿಗಳಿಗೆ ಪಾಲಿಟಿಕ್ಸ್ ಲಿಂಕ್ ಇರೋದು ಗೊತ್ತಾಗಿದೆ. ರನ್ಯಾ ಮೊಬೈಲ್ ನೋಡ್ತಾ ಇದ್ದಂತೆ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ರನ್ಯಾ ಫೋನ್ನಲ್ಲಿ ರಾಜಕೀಯ ನಾಯಕರ ನಂಬರ್ ಪತ್ತೆಯಾಗಿದೆ. ಹಾಲಿ ಸಚಿವರು, ಮಾಜಿ ಸಚಿವರ ನಂಬರ್ಗಳು ಪತ್ತೆಯಾಗಿದ್ದು, ಕೆಲ ಪ್ರಮುಖ ವ್ಯಕ್ತಿಗಳೊಂದಿಗೆ ರನ್ಯಾ ನಿರಂತರ ಸಂಪರ್ಕದಲ್ಲಿದ್ದರಂತೆ. ಇಷ್ಟೇ ಅಲ್ಲ, ಕೆಲ ಪೊಲೀಸ್ ಅಧಿಕಾರಿಗಳ ನಂಬರ್ ಕೂಡ ಪತ್ತೆಯಾಗಿವೆ. ಹೀಗಾಗಿ ರನ್ಯಾ ಕಾಲ್ ಡೀಟೇಲ್ಸ್ ಅನ್ನ ಡಿಆರ್ಐ ತಂಡ ಕೆದಕ್ತಾ ಇದೆ. ಸಿಡಿಆರ್ ಪರಿಶೀಲನೆ ಮಾಡ್ತಿದ್ದು, ರನ್ಯಾ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಅಂತ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ರನ್ಯಾ ಲ್ಯಾಪ್ಟಾಪ್ನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರದ ಮಾಹಿತಿ ಇದೆ. ಹೀಗಾಗಿ ಡಿಜಿಟಲ್ ಸಾಕ್ಷ್ಯದ ಬಗ್ಗೆ ಅಧಿಕಾರಿಗಳು ತನಿಖೆ ಮಾಡ್ತಿದ್ದಾರೆ. ದುಬೈಗೆ ಹೋಗುವಾಗ ಖಾಲಿ ಕೈ, ಬರುವಾಗ ಚಿನ್ನದ ಬೇಟೆ. ರನ್ಯಾ ದುಬೈ ಪ್ರವಾಸದ ಬಗ್ಗೆ TV9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಬೆಂಗಳೂರಿನಿಂದ ದುಬೈಗೆ ಖಾಲಿ ಕೈಯಲ್ಲಿ ಹೋಗ್ತಿದ್ದ ರನ್ಯಾ ಅಲ್ಲಿಯೇ ಹವಾಲಾ ವ್ಯವಹಾರ ಮಾಡ್ತಿದ್ಲಂತೆ. ಹವಾಲಾ ಮೂಲಕ ಡೀಲರ್ಗೆ ಹಣ ತಲುಪ್ತಾ ಇದ್ದಂತೆ ರನ್ಯಾ ಕೈಗೆ ಗೋಲ್ಡ್ ಬಿಸ್ಕೆಟ್ ಸಿಗ್ತಾ ಇತ್ತಂತೆ. ಚಿನ್ನಾಟದ ಚೆಲುವೆಗೆ 14 ದಿನ ನ್ಯಾಯಾಂಗ ಬಂಧನ. ತಲೆಗೆ ಸುತ್ತಿಗೆಯಲ್ಲಿ ಹೊಡೆದಂತೆ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಕಣ್ಣೀರಿಟ್ಟ ರನ್ಯಾ. 3 ದಿನಗಳ ಡಿಆರ್ಐ ಕಸ್ಟಡಿ ಇಂದಿಗೆ ಅಂತ್ಯವಾಗಿದ್ದರಿಂದ ರನ್ಯಾಳನ್ನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ಕೋರ್ಟ್ ರನ್ಯಾಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಿತು. ವಿಚಾರಣೆ ವೇಳೆ ಕೆಟ್ಟದಾಗಿ ಬೈದಿದ್ದಾರೆ. ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಪ್ರಶ್ನೆ ಮಾಡಿದ್ದಾರೆ. ಮಾನಸಿಕವಾಗಿ ಕುಗ್ಗಿದ್ದೀನಿ, ಕೆಟ್ಟ ಪದ ಬಳಸಿ ಬೆದರಿಕೆ ಹಾಕಿದ್ದಾರೆ ಅಂತ ರನ್ಯಾ ಜಡ್ಜ್ ಎದುರು ಕಣ್ಣೀರಿಟ್ಲು. ಸೀಲ್ಡ್ ಕವರ್ನಲ್ಲಿ ವರದಿ ಕೊಟ್ಟ ಡಿಆರ್ಐ ಅಧಿಕಾರಿಗಳು ಸಿಸಿ ಕ್ಯಾಮೆರಾ ನಿಗಾದಲ್ಲಿ ತನಿಖೆ ಮಾಡಲಾಗಿದೆ, ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ದೀವಿ ಅಂದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಾರ್ಚ್ 24ರವರೆಗೆ ರನ್ಯಾಳನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿತು. ರನ್ಯಾ ಪರಪ್ಪನ ಅಗ್ರಹಾರ ಪಾಲಾದ್ಲು. ರನ್ಯಾ ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಂದು ಬೇಟೆ. ಉದ್ಯಮಿ ತಮ್ಮನ ಪುತ್ರ ಲಾಕ್ ಸ್ನೇಹಿತನಿಗೆ ಚಿನ್ನ ತರ್ತಿದ್ಲ ಬ್ಯೂಟಿ.
ಚಿನ್ನ ಸ್ಮಗ್ಲಿಂಗ್ ಕೇಸ್ನಲ್ಲಿ 5 ಸ್ಟಾರ್ ಹೋಟೆಲ್ ಮಾಲೀಕನ ತಮ್ಮನ ಪುತ್ರ ತರುಣ್ ಕೊಂಡೂರು ರಾಜು ಎಂಬಾತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ. ರನ್ಯಾರಾವ್ ಹಾಗೂ ತರುಣ್ ಹಲವು ವರ್ಷಗಳಿಂದ ಸ್ನೇಹಿತರಾಗಿದ್ರಂತೆ. ರನ್ಯಾಳಿಂದ ತರುಣ್ ಚಿನ್ನ ತರಿಸ್ಕೊಳ್ತಾ ಇದ್ದಂತೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳು ತರುಣ್ನನ್ನ ಬಂಧಿಸಿದ್ದಾರೆ. ಮಾರ್ಚ್ 15ರವರೆಗೆ ಡಿಆರ್ಐ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಅದೇನೇ ಹೇಳಿ, ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ನೋಡ್ತಿದ್ರೆ ಇಲ್ಲಿ ದೊಡ್ಡ ನೆಟ್ವರ್ಕ್ ಇರಬಹುದು ಅನ್ನೋದು ಅಧಿಕಾರಿಗಳಿಗೆ ಅನುಮಾನ ಮೂಡಿಸಿದೆ. ಹೀಗಾಗಿ ಡಿಆರ್ಐ ಎಲ್ಲ ಆಯಾಮಗಳಲ್ಲೂ ತನಿಖೆಗಿಳಿದಿದೆ. ಪ್ರಜ್ವಲ್, ಪ್ರದೀಪ್ ಜೊತೆ ಜಗದೀಶ್, TV9 ಬೆಂಗಳೂರು.